ಇವರೆಲ್ಲ ಭಾಗ್ಯಗಳು ಕೊಟ್ಟು ಎಲ್ಲ ರೋಡ್ಗಳಲ್ಲಿ ತುಂಬ ಹಳ್ಳ ಗುಂಡಿಗಳು ಬಿದ್ದು ಏನೋ ಆಕ್ಸಿಡೆಂಟ್ ಆಗಿ ಏನೋ ಎಷ್ಟು ಜನ ಪ್ರಾಣ ಕಳ್ಕೊತಾ ಇದ್ದಾರೆ. ಟೂ ವೀಲರಲ್ಲಿ ಹೋದ್ರೆ ಹೊರಗಡೆ ತಿರುಗಿ ವಾಪಸ್ ಬರೋವರೆಗೂ ದೇವ್ರನ್ನ ನಾವು ಜಪ ಮಾಡ್ತಾ ಇರಬೇಕು. ಇವ್ರಿಗೆ ಇವಾಗ ಏನಪ್ಪ ಅಂದರೆ 136 ಸೀಟ್ ಇದೆ, ನಮ್ಮನ್ನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತೇಳಿ ಆಳ ಮೇಲೆ ಆಳು ಬಿದ್ದು ಗೋಣಿ ಬರ್ದಾಯ್ತು ಅಂತ ಗಾದೆ ಹೇಳ್ತಾರೆ. ಆ ಥರ ಆಗಬಾರ್ದು. ನಾವು ಬಂದಮೇಲೆ ಏನು ವರ್ಕ್ ಮಾಡಿದ್ದೀವಿ, ಎಷ್ಟು ವರ್ಕ್ ಮಾಡಿದ್ದೀವಿ ಅದು ನೆನಪಿರಬೇಕು. ಸರ್, ಏನಂದ್ರೆ ಸಿದ್ದರಾಮಯ್ಯ ಹೇಳ್ತಿರೋದೇನಂದ್ರೆ ಇದು ಬಿಜೆಪಿ ಪಕ್ಷದವರು ಕಾಂಗ್ರೆಸ್ ಪಕ್ಷನ ಕೆಡುವುದಕ್ಕೋಸ್ಕರ ಸುಳ್ಳು ಕೇಸ್ ಹಾಕ್ತಾ ಇದ್ದಾರೆ, ನಮ್ಮ ಮೇಲೆ ನನ್ನ ಪತ್ನಿನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ? ಆ ಥರ ಏನು ಇಲ್ವಲ್ಲ ಮೇಡಮ್. ಬಿ ಜೆ ಪಿಯವರು ಆನೆಸ್ಟಾಗೆ ಮಾಡ್ತಾ ಇದ್ದಾರೆ. ಇವಾಗ ರಿಕಾರ್ಡ್ಸ್ ಎಲ್ಲ ಕೊಟ್ಟಿದ್ದಾರಲ್ಲ, ಅವರು ಸ್ನೇಹಮಯಿ ಕೃಷ್ಣ ಅವರೆಲ್ಲ ಕೊಟ್ಟಿದ್ದಾರಲ್ಲ ರಿಕಾರ್ಡ್ಸ್ ಎಲ್ಲ. ಏನು ಆ ಥರ ಏನಿಲ್ಲ. ಬಟ್ಟು ಅವ್ರದ್ದು ಕರೆಕ್ಟಾಗಿದ್ದರೆ ಕೋರ್ಟಲ್ಲಿ ಪ್ರೂವ್ ಆಗಲಿ, ಆಮೇಲೆ ಇದಾಗಲಿ, ಅದಕ್ಕೇನಂತ. ಇವಾಗ ಸಿಎಂ ಸಿದ್ದರಾಮಯ್ಯನವರು ಸುಳ್ಳು ಕೇಸು ಅಂತ ಹೇಳ್ತಾ ಇದ್ದಾರಲ್ವಾ, ಅಂದ್ರೆ ಬಿಜೆಪಿ ಅವರು ಸುಳ್ಳು ಕೇಸ್ ಹಾಕಿದ್ದಾರೆ ಅಂತ ಹೇಳ್ತಿದಾರಲ್ವಾ, ಅಂದ್ರೆ ಅವ್ರು ತಪ್ಪು ಮಾಡಿಲ್ವಾ ಸಿದ್ದರಾಮಯ್ಯ? ಯಾಕತ್ರ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ? ಮಾಡಿರೋದು ಇವಾಗ ಇದ್ರಲ್ಲಿ ಬರುತ್ತಲ್ಲ. ಇವಾಗ ನೀವು ಹೇಳ್ದಂಗೆ ಅವ್ರ ರಿಕಾರ್ಡ್ಸು ಇದೆಲ್ಲ ಕೋರ್ಟಲ್ಲೆಲ್ಲ ಇವಾಗ ಅವ್ರಿಗೆ ಎನ್ಕ್ವೈರಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು ಏನು ಮಾಡ್ತಾರೆ ಅಂತ. ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿರೋದು ಕಾಂಗ್ರೆಸ್ ಪಕ್ಷ. ಏನು ಹೇಳ್ತೀರಾ ಕಾಂಗ್ರೆಸ್ ಪಕ್ಷದ ಬಗ್ಗೆ? ಕಾಂಗ್ರೆಸ್ ಪಕ್ಷದ ಬಗ್ಗೆ ಏನಂದರೆ ಇವರೆಲ್ಲ ಭಾಗ್ಯಗಳು ಕೊಟ್ಟು ಎಲ್ಲ ರೋಡ್ಗಳಲ್ಲಿ ತುಂಬ ಹಳ್ಳ ಗುಂಡಿಗಳು ಬಿದ್ದು ಏನೋ ಆಕ್ಸಿಡೆಂಟ್ ಆಗಿ ಏನೋ ಎಷ್ಟು ಜನ ಪ್ರಾಣ ಕಳ್ಕೊತಾ ಇದ್ದಾರೆ. ಗಾಡಿ ಟೂ ವೀಲರಲ್ಲಿ ಹೋದ್ರೆ ಹೊರಗಡೆ ತಿರುಗಿ ವಾಪಸ್ ಬರೋವರೆಗೂ ದೇವ್ರನ್ನ ನಾವು ಜಪ ಮಾಡ್ತಾ ಇರಬೇಕು. ನಮ್ಮ ಹುಡುಗನು TCS ಅಲ್ಲಿ ವರ್ಕ್ ಮಾಡ್ತಾರೆ, MBA. ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ ರಿಟೈರ್ಡು. MBA ಆಗಿದೆ, ಮ್ಯಾನೇಜರ್ ಆಗಿದ್ದಾನೆ. ಒಂದು ಟೈಮ್ ಅವನು ಮುಂಚೆ ಕ್ಯಾಬಲ್ಲಿ ಹೋಗೋನು, ಇವಾಗ ಅವನು ಸ್ವಲ್ಪ ಇದಿದೆ ಜವಾಬ್ದಾರಿ ಕೆಲಸ. ಗಾಡೀಲಿ ಹೋದ್ರೆ ಬರೋವರೆಗೂ ನಾವು ದೇವ್ರನ್ನ ಕೇಳ್ಕೊತಾ ಇರಬೇಕು. ಸ್ವಲ್ಪ ರಸ್ತೆಗಳು ಮಾಡಬೇಕು. ಮನೆಯೆಲ್ಲ ಮಾಡಿದ್ದಾರೆ, ಅರ್ಧಕ್ಕೆ ಮಾಡಿ ಬಿಟ್ಬಿಟ್ಟಿದ್ದಾರೆ. ಹಂಗೆ ಎಲ್ಲ ಬಂದ್ಬಿಟ್ಟಿದೆ ರೋಡ್ಗಳೆಲ್ಲ ಕಿತ್ಕೊಂಡು. ಹಾಕಿದ್ಮೇಲೆ ಅಟ್ಲೀಸ್ಟ್ ಮುಂಚೆ ಹೆಂಗೆ ಮಾಡೋರು ವರ್ಕು, ಇವಾಗೆಲ್ಲ ಏನು ಎಲ್ಲದಕ್ಕೂ ಕಮಿಷನ್ಗಳು ಮಾಡ್ತಾರೆ. ಏನು ಮಾಡ್ತೀರ? ಅದರಿಂದ ಸರಿಗೆ ನೋಡಿಬಿಟ್ಟು ಮಾಡಬೇಕು. ಇವ್ರಿಗೆ ಇವಾಗ ಏನಪ್ಪ ಅಂದರೆ 136 ಸೀಟ್ ಇದೆ, ನಮ್ಮನ್ನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತೇಳಿ. ಆ ಥರ ಆಗಬಾರ್ದು. ಹೇಳ್ದಂಗೆ ನಾವು ಜನಕ್ಕೆ ತಗ್ಗಿ ಬಗ್ಗೆ ನಡಿಬೇಕು. ಸರ್ಕಾರಿ ಅವರು ನೌಕರರೇ, ನಾವು ನೌಕರರಾಗಿದ್ದವ್ರೆ, ಅವರು ಸರ್ಕಾರಿ ನೌಕರ ಅಂತಾನೆ. ಹತ್ರ ವಿಧಾನಸೌಧ ಮೇಲೆ ಏನಿದೆ, ಕೈ ಮುಗಿದು ಒಳಗೆ ಬಾ ಅಂತಿದೆ. ನಾನು ಹೆಲ್ತ್ ಡಿಪಾರ್ಟ್ಮೆಂಟಾಗಿದ್ದೆ, ನಾನು ವಿಧಾನಸೌಧೆಲ್ಲ ವರ್ಕ್ ಮಾಡಿದ್ದೀನಿ. ಆ ಥರ ಇರೋವಾಗ ನೀವು ಹೇಳ್ದಂಗೆ ತಗ್ಗಿ ಬಗ್ಗೆ ನಡಿಬೇಕು. ಅಧಿಕಾರ ಇದೆ ಅಂತ ಮೆರೆಯೋಕ್ಕೆ ಹೋಗ್ಬಾರ್ದು. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 1.5 ವರ್ಷ ಆಗ್ತಾ ಇದೆ, 1.5 ವರ್ಷ 6 ತಿಂಗಳು ಆಗ್ತಾ ಇದೆ. ಆದ್ರೆ ನಾವು ರಾಜಕೀಯ ವ್ಯಕ್ತಿಗಳ ಬಾಯಲ್ಲಿ ಕೇಳ್ತಿರೋದು ಅವ್ರ ಮೇಲೆ ಇವ್ರು ಆರೋಪ ಮಾಡೋದು, ಇವ್ರ ಮೇಲೆ ಅವ್ರು ಆರೋಪ ಮಾಡೋದು. ಇದು ಸ್ಟೇಟ್ಮೆಂಟ್ ಬಿಟ್ಟು ನೀವು ಬೇರೆ ಏನಾದರೂ ನೋಡಿದ್ದೀರಾ, ಏನಾದರೂ ಕೇಳಿದ್ದೀರಾ ಅಂತ? ಬೇರೆ ಏನು ನೀವು ಹೇಳ್ದಂಗೆ ಇದೇ ಆಗಿದೆ. ನೀವು ಹೇಳೋದು ಕರೆಕ್ಟು. ಅವ್ರ ಮೇಲೆ ಇವ್ರು ಹೇಳೋದು, ಇವ್ರ ಮೇಲೆ ಅವ್ರದ್ದು. ಆಳ ಮೇಲೆ ಆಳು ಬಿದ್ದು ಗೋಣಿ ಬರ್ದಾಯ್ತು ಅಂತ ಗಾದೆ ಹೇಳ್ತಾರೆ. ಆ ಥರ ಆಗಬಾರ್ದು. ನಾವು ಬಂದಮೇಲೆ ಏನು ವರ್ಕ್ ಮಾಡಿದ್ದೀವಿ, ಎಷ್ಟು ವರ್ಕ್ ಮಾಡಿದ್ದೀವಿ ಅದು ನೆನಪಿರಬೇಕು. ಗೊತ್ತಾ? ಆ ಥರ ನಡೆಸಬೇಕು. ಸರಿ, ಇವಾಗ ಬಿಜೆಪಿ ಪಕ್ಷದವರು ಆರೋಪ ಮಾಡ್ತಾ ಇದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯನವ್ರನ್ನ ಹೇಳಿದ್ರು. ಹೌದಾ? ಬಿಜೆಪಿ ಪಕ್ಷದವರು ಸುಮ್ಮನೆ ಅಂದ್ರೆ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರಾ, ಸುಳ್ಳು ಕೇಸ್ನ ಹಾಕ್ತಾ ಇದ್ದಾರಾ ಸಿದ್ದರಾಮಯ್ಯನ ಮೇಲೆ ಅಂತ? ಏನು ಅದ್ರ ಬಗ್ಗೆ ಅವರು ತನಿಖೆ ಮಾಡೋರು ಗೊತ್ತು. ಇದುವರೆಗೂ ಆ ಥರ ಇದೇನು ಆಗಿಲ್ಲ. ಬಟ್ ಇವಾಗ ಲೋಕಾಯುಕ್ತದವ್ರಿಗೆ ಅವರು ಕೋರ್ಟಿಂದನೇ ಡೈರೆಕ್ಷನ್ ಬಂದಿದೆಯಲ್ಲ, ಹಿಂಗೆ ತನಿಖೆ ಮಾಡಬೇಕು ಅಂತ. ಕೋರ್ಟಿಂದ ಬಂದಮೇಲೆ ಡೈರೆಕ್ಷನು ಎಲ್ಲರೂ ಕೋರ್ಟಿಗೆ ತಲೆ ಬಾಗಲೇಬೇಕು. ಕರೆಕ್ಟು. ನೋಡೋಣ. ಇನ್ನು ಕೇಸ್ ಬಂದು ಇಡಿಯಲ್ಲಿ ಇದೆ, ಇವಾಗ ಇಡಿಯಲ್ಲಿ ತನಿಖೆ ಆಗ್ತಾ ಇದೆ. ಸಿದ್ದರಾಮಯ್ಯನವ್ರ ಬಗ್ಗೆ ಹೇಳೋದಿದ್ರೆ ಏನು ಹೇಳ್ತೀರಾ? ಸಿದ್ದರಾಮಯ್ಯ ಹೇಳಬೇಕಂದ್ರೆ ಟೋಟಲಿ ವೆರಿ ಗುಡ್ ಪರ್ಸನ್ನು. ತುಂಬ 16-17 ಬಾರಿ ಬಡ್ಜೆಟ್ ಮಂಡಿಸಿದ್ದಾರೆ, ನಾವು ನೋಡಿದ್ದೀವಿ. ಆ್ಯಕ್ಚುಲಿ ಬ್ರಿಲಿಯಂಟ್ ಮನುಷ್ಯ, ಒಳ್ಳೆ ಮನುಷ್ಯ. ಬಟ್ ಅವನ ಅಕ್ಕಪಕ್ಕ ಇರೋರು ಸ್ವಲ್ಪ ನೋಡ್ಕೋಬೇಕು. ಇವಾಗ ಜೈ ಅನ್ನೋನ್ನೆಲ್ಲ ಅವ್ನು ಹೆಂಗೆ ಆನೆಸ್ಟಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲ ಅಂತ ನೋಡ್ಕೋಬೇಕಾಗುತ್ತೆ. ಮಾಡಬೇಕು ಮೇಡಮ್. ಒಳ್ಳೆ ಮನುಷ್ಯನೇ ಅವರು. ಒಳ್ಳೆ ಚೆನ್ನಾಗಿ ಗೊತ್ತಿದೆ, ಲಾ ಎಲ್ಲ ಗೊತ್ತಿದೆ. ಅವರು ಲಾಯರ್ ಆಗಿದ್ದವರು, ಅಡ್ವೊಕೇಟ್ ಆಗಿದ್ದವರು, ಅವ್ರಿಗೆಲ್ಲ ಗೊತ್ತಿದೆ. ಬಟ್ ನೋಡ್ಕೋಬೇಕು. ಬೀಟ್ ಪ್ಲಸ್ ಕರ್ನಾಟಕ.